ಅಂಜಿದಲ್ಲ ಇದೇ ಮುಂಜಾನೆ ಬಿಸಿ ಮಾಡಿ ಹಂಗಿಂಗ್ ಮಾಡ್ಕೇಸಿ ಬಣ್ಣ ಹಾಕಿ ಚಿತ್ರಾನ್ನ ಮಾಡ್ರಿ ಅನ್ನ ಮತ್ತೆ ಏನ್ ಮಾಡಂಗಪ್ಪ ಸುಮ್ಮನೆ ವೇಸ್ಟ್ ಆಗ್ತದ ಅಂತ ಚಿತ್ರಾನ್ನ ಮಾಡಿ ಬೇಡಮ್ಮ ತಾಯಿ ಅದೇ ಅದ ರೈಸ್ ಹಾಕಿ ಮಾಮ ಅಂತ ಮಗ ನಗೋಯ್ತಲ್ಲ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಏನು ವಿಡಿಯೋ ಏನು ಗೊತ್ತಿಲ್ಲ, ಜಸ್ಟ್ ಕ್ರಿಕೆಟ್ ನೋಡೋಕೆ ಹೋಗ್ಬೇಕಂತ ಅದ. ನಿನ್ನೆ ಸೋತರ, ಅಟ್ಲೀಸ್ಟ್ ನಮ್ಮ ಪ್ರೆಸೆನ್ಸ್ ಇದ್ರೆ ಅವ್ರು ಗೆದಲಿ ಅಂತ ಒಂದು ಆಸೆ ಆತ. ಲೆಟ್ಸ್ ಗೋ, ಹೋಗ್ಬೇಕು ಇವಾಗ ಗಾಡಿ ತೊಗೊಂಡು ಹೊಂಟಿವಿ. ಹೋಪ್ ನಾವು ಹೊಂಟೀನಿ, ನಾನೀವ ಹೊಂಟಿವಿ. ಇವಾಗ ಪ್ಲೇಯರ್ ಅಲ್ಲ, ಓನರನ ನಾವು ಹೊಂಟಿವಿ. ನಾವು ಆದ್ರೆ ಗೆದಿತದ ಅಂತ ಒಂದು ಭರವಸೆ ಮೇಲೆ ಅವ್ರಿಗೆ ಒಂದು ಏನಂತಾರಲ್ಲ ಅದು ಮೋಟಿವೇಟ್ ಮಾಡಕ್ ಹೊಂಟಿವಿ. ನಾವು ಆದ್ರಕನ ಗೆದಿಬೇಕು ಸ್ವಲ್ಪ ಚಂದ. ಇಲ್ಕಂದ್ರೆ ನಾವು ಹೋಗಿ ಸೋತಂದ್ರೆ ನೀವು ಬಂದಕ್ಕೆ ಸೋತಿದ್ದು ಟೀಮ್ ಅಂತಂತಾರ. ಅದೊಂದು ಅನ್ಸೋದಿಷ್ಟಲ್ಲ, ಗೆದ್ರ ಸಾಕು ಎಂತ ನೋಡು, ಗೆದ್ರ ಸಾಕು. ನಾವು ಓನರ್ ಆಗಿ ಹೊಂಟಿನಿ. ಗಾಯ್ಸಲ್ಲಿ ಆಕ್ಷನ್ ಬರಾಟಿಗೆ ಫಸ್ಟಿಗೆ ಅವ ಹೊಡ್ತಾ ಇದ್ದ. ನಮ್ಮ ಅಣ್ಣ ಅವ ಹೊಡಿಸಿಲ್ಲ, ಹುಚ್ಚು ನನ್ನ ಮಗ. ಅವ ಹೊಡ್ಕೊಂಡು ಅಲ್ಲ, ಗಾಡಿಗೆ ಅವ ಹೊಡೆದು ಸ್ವಲ್ಪ ಪೆಟ್ರೋಲ್ ಹಾಕ್ಸಂದು ಹೋಗ್ಬೇಕು. ಮತ್ತೆ ನಡಬಾರಕ್ಕೆ ಕೆಲಸ ಐತಂದ್ರೆ ತಿಪ್ಲ ಇದೊಂದು ತೆರೆದಿಲ್ಲ. ಇದು ನಮ್ಮ ಗಾಡಿ ಸಿಟ್ಟು ಬರದ್ದು. ಕಾಲ್ಮಿ ಸಂಜು ಚಿನ್ನು ಸಾಕು ಮಾಡತ್ ನೋಡಿ. ಯಾವ ನೋಡಿದ್ರು ಸಿಟ್ಟು ಬರ್ತದ್ರ ಮೇಲೆ ಪೆಟ್ರೋಲ್ ಹಾಕ್ಸಂದು. ಇದಕ್ಕೆ ಏನಾಗಿದೆ ಅನ್ಕಿದ್ದು, ಇದಕ್ಕೆ ಬೇಕಂತ ಕೆಡದ್ದೇನು ಗೊತ್ತಿಲ್ಲ. ಅಲ್ಲಿ ಬತ್ತಾನ ಎಮರ್ಜೆನ್ಸಿ ಇದ್ದಾಗನೇ ಕೆಡೋದು. ಆಯ್ತಪ್ಪ, ರೊಕ್ಕ ಇಲ್ಲ ಏನಂತಪ್ಪ, ರೊಕ್ಕ ಇಲ್ಲ ನಮ್ಮ ಹತ್ರ. ವಿಡಿಯೋದಂತ ಕೊಡಬೇಡ, ಕೊಡ್ಬೇಡ, ವಿಡಿಯೋದಂತ ಕೊಡಬೇಡ, ಕ್ಯಾಮ್ರಾ ಆನ್ ಅದ ಅಂತ ಹೇಳಿ ರೊಕ್ಕ ನಿಮ್ಮ ಅಪ್ಪ ಹೇಳನಲ್ಲೇ. ಗಾಯ್ಸ್ ಜಸ್ಟ್ ಬಂದಿ ನೋಡ್ರಿ, ಬಿಸಿಲು ನಡೆದ ಕ್ರಿಕೆಟ್. ನಮ್ಮ ಅಲೆಕ್ಸ್ ಹಾಕುಂತಾನ ಬಾಲಿಂಗ್. ಜಸ್ಟ್ ಒಂದು 4 ಆಯ್ತು. ಪ್ರಜ್ಜು ಬಾಯಿ ಏನು ಕಟ್ತದ ನಾನು 3 ಕ್ಯಾಚ್ ಬಿಟ್ರ ಅವ್ನು 3 ಕ್ಯಾಚ್ ಬಿಟ್ರ ನೋಡಪ್ಪ, ಹಿಂಗ್ ಮಾಡಿ 5 ವಿಕೆಟ್ ಹೋಯ್ತು. ಮ್ಯಾನ್ ಆಫ್ ದಿ ಮ್ಯಾಚ್ ಬರ್ಲಿ ಗಾಯ್ಸ್. ಪಾಪ 5 ವಿಕೆಟ್ ತೊಗೊಂತಿದ್ದ ನಮ್ಮ ಮಳೆದವ್ರು. ಏನ್ ಮಾಡ್ತಾರೆ ಇವೆಲ್ಲ ಬೇಕಂತ ಬಿಟ್ಟಂಗ ಯಾರು ಬಿಟ್ರಲ್ ಬೈ? ಬಸ್ಲಿಂಗ್ ಒಂದ್ ಬಿಟ್ಟನ, ಅವ ಒಂದ್ ಬಿಟ್ಟನ, ಮತ್ತ ದೇವರಾಜ್ ಒಂದ್ ಬಿಟ್ಟನ. 3 ಕ್ಯಾಚ್. ನಾವು ಬರೋಣ ಆಲ್ ಔಟ್ ಆಯ್ತು ನೋಡ್ರಿ ವಿಕೆಟ್. ಅದೃಷ್ಟ ಸಂಕೇತ. ನಮ್ಮ ತಮ್ಮಡು ಬಾಲಿಂಗ್ ಹಾಕ್ಮೇಲೆ ಇವ್ರ ತಮ್ಮ ಹಾಕಿದ ಬಾಲಿಂಗ್ ಬಾರಿ ಬಾರ್ತ ನೋಡ್ರಿ ಟೀಮ್. ಜಗಳ ಆಡ್ತು ಅಂದಿಲ್ಲ, ಇಬ್ರು ಎಳೆದಾರ. ಎಡಗೈ ಬಲಗೈ ಇದ್ದಂಗೆ ಇವ್ರು ನನಗೆ. ನೋಡ್ರಿ ಟೀಮ್ ಹೆಂಗ್ ಬರಕಂತ ಪೂರಾ ಪಕ್ಕ ಗೆದ್ದಿತ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಮ್ಯಾಲ್ಗ. ಸೂಪರ್ ಐಕಾನ್ ಗೆದ್ದಿರೋಣ ಇವತ್ತು. ಭಾರಿ ಬಾಲಿಗೆ ಆಗಿದೆ ಅಲೆಕ್ಸ್. BPL ಬಂದಳಿ ಪ್ರೀಮಿಯರ್ ಲೀಗ್ ನ ಒಂದು ಏನಂತಾರಲ್ಲ ಮ್ಯಾನೇಜ್ಮೆಂಟ್ ಅಲ್ಲ, ಇದು ಮ್ಯಾನೇಜ್ಮೆಂಟ್ ಪ್ಲಸ್ ಬೆನ್ನೆಲುಬು. ನಮ್ಮ ಅಣ್ಣ ನೋಡ್ರಿ, ಅವ ಭಾಳ ದಿನ ಸಿಕ್ಕಿಲ್ಲ, ಇವತ್ತು ಸಿಕ್ಕಾನ. ಒಂದು ಬ್ಲಾಗ್ದಾಗ ಬರ್ತಾನೆ ಅಂತ ಹೇಳಿದ್ದ, ಬಟ್ ನಾನು ಅಷ್ಟೊಂದು ಸಿಕ್ಕಿದ್ದಿಲ್ಲ. ಬಟ್ ಇವತ್ತು ಸಿಕ್ಕಿವಿ ಫುಲ್ ಫ್ರೀ. ಮ್ಯಾನೇಜ್ಮೆಂಟ್ ಮೆಡಲ್ ಹಾಕ್ತಾರೆ ನಮ್ಮ ಟೀಮ್ದವ್ರಿಗೆ. ಬರ್ಲಪ್ಪ ಮೆಡಲ್. ಯಾರಿಗೆ ಹೇಳಿ, ಯಾರು ಹೇಳ ನಿಮ್ಯಾಗ ಕಂಗ್ರ್ಯಾಚುಲೇಷನ್ ಮಗ. ಫೋಟೋ A few moments later. ನೋಡ್ರಿ ಗ್ರೌಂಡ್ ಎಂತಲೇ ಅದ, ಪೂರಾ ಎಷ್ಟು ಬಿಸಿಲಾಗ ಆಡಕ್ಕಂತಾರ ನೋಡ್ರಿ. ಗಿಡ ಕಲ್ಲು ಮುಳ್ಳು ಏನು ಬಿಸಿಲು ಅಂಬದೇ ಲೆಕ್ಕಕ್ಕಿಲ್ಲ. ಪ್ಲೇಯರ್ಗೆ ಅಷ್ಟು ಪ್ರೀತಿ ಮಾಡ್ತಾರ ಅದ ಕ್ರಿಕೆಟ್. ನಾನು ಪ್ರೀತಿ ಮಾಡ್ತಾ ಇದ್ದೆ, ಬಟ್ ಇವಾಗ ಸ್ವಲ್ಪ ಬಿಸಿ ಆಗಿನಿ, ಹಂಗಾಗಿ ಹೋಗಕ್ ಆಗವಲ್ದು. ಎಷ್ಟು ನೋಡ್ರಿ ಕ್ರಿಕೆಟ್ ಏನಿಲ್ಲ, ಬ್ಯಾಂಕ್ನಾಗ ಜಾಬ್ ಬಿಟ್ಟು ಬಂದ ನೋಡ್ರಿ. ಅಷ್ಟು ಪ್ರೀತಿ, ಅಷ್ಟು ಒಲವು ಕ್ರಿಕೆಟ್ ಮ್ಯಾಲ. ಜಾಬ್ ಬಿಟ್ಟು ಬರ್ತಾರ ಮಂದಿ. ಬಿಸಿಲು ಏನಿಲ್ಲ ಅಂದ್ರೆ ಎಷ್ಟು ಡಿಗ್ರಿ ಇರ್ಬೋದು? 40 ರೇಂಜ್ ಅದ. ಅಂದ್ರನ ಕ್ರಿಕೆಟ್ ನೋಡಾಕ ಮತ್ತೆ ಆಡಾಕ ದಿಗ್ಗಿ ಜನ ಬಂದದ.
ಪಾದ ಗಿಮ್ಮನಂಗ ನಮ್ಮ ಒಂದು ಮಾಲೀಕ ಮುಂದ ನಾವು ಇಂದ ಸೌಕಾಸ್ ಹೊಂಟಿವಿ. ಕೆಲವು ಪ್ಲೇಯರ್ ಇಂದ ಬರಕ್ ಕುಂತಾರ, ವಿನ್ ಆದ್ವಿ. ಇದು ನಮ್ಮ ಫ್ರೆಂಡ್ ಭೀಮು ಗಜ್ಜಿ ಇದು ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡ. ನಮ್ಮ ಅಲೆಕ್ಸ್ ಸೂಪರ್ ಬಾಲಿಂಗ್, ಮತ್ತೆ ಎಲ್ಲ ಜನ ಸೂಪರ್ ಟೀಮ್ ಕಾಂಬಿನೇಷನ್ ಅಂತೂ ಅದ್ಭುತ. ಏನ್ ತಮ್ಮ ಅತ್ಯದ್ಭುತ ಕಾಂಬಿನೇಷನ್ ಅದ ನಮ್ಮ ಟೀಮ್ ಬೇಲಿ. ಭಾರಿ ಅಂದ್ರೆ ಭಾರಿ ಕಾಂಬಿನೇಷನ್ ಅದ. ಅದೊಂದ್ ಇಷ್ಟ ಆಯ್ತು. ಇವಾಗ ಸೀದಾ ಮನೆಗೆ ಹೋಗ್ಬೇಕು. ಆ ಕಾಂಬಿನೇಷನ್ ಇಂದಾನೆ ಕಪ್ ಗೆಲ್ತಾರ ನಟ. ಹೌದೌದು, ಎಷ್ಟು ಕರೆಕ್ಟ್ ಕಾಂಬಿನೇಷನ್ ಅದಂತಂದ್ರ ಹೊಂದಾಣಿಕೆ ಬೈ, ಹೊಂದಾಣಿಕೆ ಈ ತರ ಇರ್ಬೇಕು. ಟೀಮ್ ಇಂಡಿಯಾದ ಬೇಲಿ ಅಲ್ಲ ಈ ತರ ಹೊಂದಾಣಿಕೆ, ಅಷ್ಟು ನೈಸ್ ಹೊಂದಾಣಿಕೆ. ಈ ಒಂದ್ ರನ್ ಓಡ್ಬೇಕಂತ ಹಿಂಗೆ ಓಡ್ತಾರೆ ಅಂದ್ರೆ ರನ್ ಔಟ್ ಗಿನ್ ಔಟ್ ಅಂದ್ರೆ ಸತ್ರ ಆಗಲ್ಲ. ರನ್ ಔಟ್ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ. ಅಷ್ಟು ಹೊಂದಾಣಿಕೆ ಟೀಮ್ ಮೇಲೆ ಹೊಂದಾಣಿಕೆ ಅಂದ್ರೆ ಹಂಗಿರ್ಬೇಕು ಬೈ. ನೋಡಿ ಕಲಿಬೇಕು. ಮತ್ತೆ ಹಿಂಗ್ ಜಗಳ ಆಡೋದು, ಹಿಂಗ್ ಬೈದಾಡೋದು ಅಂದ್ರೆ ಒಂದು ಚೂರೇ ಇಲ್ಲಪ್ಪ. ಇಲ್ಲ ಬೈ, ಹಿಂಗ ಮಿಸ್ಟೇಕ್ ಮಾತ್ರ ಕರೆಕ್ಟ್ ಆಗಿ ಹೇಳ್ತಾರ, ಬಟ್ ಬೇರೆ ರೀತಿಯಿಂದ ಹೇಳಲ್ಲ, ಒಳ್ಳೆ ರೀತಿಯಿಂದ ಹೇಳ್ತಾರ. ಒಳ್ಳೆ ರೀತಿಯಿಂದ ಮೃದು ಮನ್ಸಿಂದ ಹಿಂಗ್ ಹೇಳ್ತಾರ. ಅದು ಈ ಟೀಮ್ ನ ಸ್ಪೆಷಾಲಿಟಿ. ಗಾಯ್ಸ್ ಮನೆಗೆ ಹೊಂಟಿದೀವಿ ನಾವು. ನಮ್ ಕಾಕ ಕಾಲ್ ಮಾಡಿದ, ನಮ್ ಚರಣ್ ಕುಮಾರ್ ಶಾಲೆ ಎಲ್ಲ ಸೂಟಿ ಕೊಟ್ಟವಂತ. ಹಂಗಾಗಿ ರಿಟರ್ನ್ ತಿರುಗಿ ಮತ್ತೆ ಅವ್ರ ಸ್ಕೂಲಿಗೆ ಹೋಗಿ ಅವ್ನ್ ಕರ್ಕೊಂಡ್ ಬರ್ಬೇಕು. ನೋಡಕ್ ಕುಂತೀವಿ, ಅದಕ್ಕ ಸುಕ್ಕಳು ಜಗ್ಗೆ ಹೊಂಟವಲ್ಲಪ್ಪ ಅಂತ ನನಗೆ ಫ್ಲಾಶ್ ಆಗಿಲ್ಲ. ಗಂಟು ಕಟ್ಕೊಂಡು ಟ್ರಂಕ್ ಪಂಕ್ ಒತ್ತೊಂದು ಗಾಡಿ ಮೇಲೆ ತಗೊಂಡ್ರ ಆಮೇಲೆ ರಿಯಲೈಸ್ ಆಯ್ತು ಶಾಲೆ ಸೂಟಿ ಕೊಟ್ಟವಾಗೆಲ್ಲ ಅಂತ ಕೇಸಿ ಇವಾಗ ಹೋಗಿ ಸೀದಾ ಕರ್ಕೊಂಡ್ ಬರ್ಬೇಕು. ಹೋಗಿ ಗೈಸ್ ಸಿಗ್ನೇಚರ್ ಪೇರೆಂಟ್ಸ್ ಸಿಗ್ನೇಚರ್ ಮಾಡಿ ಕರ್ಕೊಂಡು ಹೋಗ್ಬೇಕಂತ ಸಿಗ್ನೇಚರ್ ಮಾಡಕ್ ಕುಂತೀವಿ ಇವಾಗ. ವಿತೌಟ್ ಇನ್ಫಾರ್ಮೇಶನ್ ಅವರು ಕಳಿಸಲ್ಲ ಸ್ಟೂಡೆಂಟ್. ಗೈಸ್ ಇದೆ ಅಂತ ಹಾಸ್ಟೆಲು. ಇವಾಗ ಹಾಸ್ಟೆಲ್ ಹಾಸ್ಟಿಂದ ಎಲ್ಲ ಟ್ರಕ್ ಇಟ್ಕೊಂಡು ಹೊರಗೆ ಹೊಂಟಿವಿ. ಟ್ರಂಕ್ಗಳೆಲ್ಲ ನೋಡ್ರಿ ಅಲ್ಲಿ ನಿಂತ ನೋಡ್ರಿ ನಮ್ಮ ತಮ್ಮ ಫುಲ್ ರೆಡಿ ಆಗಿ, ಎಲ್ಲ ಚುಕ್ಕಳು ಎಲ್ಲ ಫುಲ್ ರೆಡಿಯಾಗಿ ಹೊಂಟಾಗ ಖುಷಿಯಾದವ್ರು ಎಲ್ಲ. ಇಲ್ಲಿ ಚುಕ್ಕಳು ಇಲ್ಲಿ ಫುಲ್ ಮನೆಗೆ ಹೋಗಿ ಖುಷಿ ಮಕ್ಳಿಗೆ ಚುಕ್ಕಳಿಗೆ ಮನೆಯಾಗ ಏನು ಅದೇನ ಜೈಲಿಗೆ ಹಾಕ್ದಂಗೆ ಆಗಿತ್ತು ಅವ್ರಿಗೆ. ಇವಾಗ ಜೈಲ್ ಲಾಶಿಂದ ಬಿಡುಗಡೆ ಆಗಿದೆ ಇವ್ರಿಗೆ. ಒಂದು 2 ತಿಂಗಳು ಆರಾಮ್. ಗಾಯ್ಸ್ ಇವಾಗ ಎಲೆಕ್ಷನ್ ಬಂದು ಎಲ್ಲಾಗ ನಮ್ಮ ತಮ್ಮನ ಡೆಬ್ಬಿ ಶಿಫ್ಟ್ ಮಾಡಕ್ಕೆ ಒಂದು ಇಲ್ಲಡಮ್ಮಪ್ಪ ಇಡಕ್ಕೆ ಕುಂತೀವಿ ನೋಡ್ರಿ ಇಲ್ಲಿ. ಯಪ್ಪ ಆಯ್ತು, 2 ತಿಂಗಳ ಫುಲ್ಲು ಖುಷಿ ಇವಾಗ ಆರಾಮ್. ಚಾ ಕುಡಿ ಯಾಕ ಆಯ್ತು ನೋಡ್ರಿ ಶೇಂಗಾ ಹೊಡ್ಯಾಕ ಕುಂತಾರ ಹೆಂಗ. ಅಂಜಿದಲ್ಲ ಅಂದ್ರೆ ನೋಡಿ ಗಾಯ್ಸ್ ಕೊಡ್ರ ಮಗ ಸ್ವಲ್ಪ ನನಗೆ ಹಂಗೆ ಅನ್ಸಿದ್ದ ನೋಡಿ ಗಾಯ್ಸ್ ಒಂದ್ ದಿವಸ ಭಾರಿ ಅನ್ಸುತ್ತ ನನಗೆ ಅನ್ಸ್ಬೇಕಂತ ಕೈ ಕಂದ್ ಕೊಡ್ತಾರ, ಬಟ್ ನಾ ಅಂದಲ್ಲ ನಾನು. ನೋಡಿ ಗಾಯ್ಸ್ ನಾವ್ ಮೂವರ್ ಇದ್ರ ಬಾರಿ ಮಾಡ್ತೀವಿ. ಇನ್ನು ಸುಕ್ಕಳ ಬರ್ಲಕ್ ಚಂದ ಆಗ್ತದ. ರೆಡಿ ರೆಡಿ ಮಗ ನಗೋಯ್ತಲ್ಲ. ಗಾಯ್ಸ್ ರೀಲ್ಸ್ ಎಲ್ಲ ಮುಗಿಯೋದಾಯ್ತು. ನಮ್ಮ 6 ಮನೆಗೆ ಬಂದಿನಿ. ನಮ್ಮ ಅವ್ವ ಬಂದು ಇಲ್ಲಿ ಕೇಳಿದ್ಮೇಲೆ ಯಾಕ ಒಟ್ಟ ಬಂದಿಲ್ಲ ಈ ಕಡೆ ಅಂತಾಳ. ಎಲ್ಲಿ ಬಾರ ಮಧ್ಯಾಹ್ನ ಕ್ರಿಕೆಟ್ ನೋಡಕ್ಕೆ ಹೋಗಿದ್ದೆ, ಸಂಜೆಗೆ ಬಂದು ರೀಲ್ಸ್ ಮಾಡಿದೆ. ಇಷ್ಟು ಮುಗಿಯಟಿಗೆ ಚೇಂಜಿನ ಐತಿ. ಎಲ್ಲಿ ಬಾರ ಅಂದು ನೋಡ್ರಿ ಟೊಮೆಟೊ ಚಟ್ನಿ ಅಲ್ಲವ. ಚಿತ್ರಾನ್ನ ಮಾಡಕ್ ಕುಂತಾಳಂತ. ಎಗ್ಗ ಸೈತಣಿ ಹೆಂಗ್ ಕುದಿಸಿ ಏನು ಹುರ್ದ? ಓ ಮೈ ಗಾಡ್. ತತ್ತಿ ಹುರ್ದ? ಓಕೆ ಓಕೆ ಓಕೆ. ನಮ್ಮ ಮಾಮಗೆ ತತ್ತಿ ಉರ್ಬೇಕಂತ ಸಪ್ರೇಟ್. ಆತ ಕುದಿಸಿದ್ದು ಉಣಲಾಗ್ಯದ ಅಲ್ಲವ. ನೋಡ್ರಿ ಗಾಯ್ಸ್ ನೋಡ್ರಿ ತತ್ತಿ ಕುದಿಸಿ ಇಷ್ಟು ನಮನ್ ಮಾಡ್ರಿ. ಫುಲ್ ರುಚಿಯಾಗಿ ಪಡ್ಕೊಂಡು ಮುಚ್ಬೇಕು. ಮತ್ತೆ ಗಾಯ ಪಂಬಿದ್ದು ಅಂದ್ರೆ ಹೆವಿ ಕಷ್ಟ. ಸಿದ್ನವ್ರ ಮನೆಗೆ ಹೋಗಿ ಸಿದ್ದನ್ ಕರ್ಕೊಂಡು ಸ್ವಲ್ಪ ಯಾದಗಿರಿಗೆ ಹೋಗ್ಬೇಕು, ಕೆಲಸ ಅದ. ಲೆಟ್ಸ್ ಗೋ ಗಾಯ್ಸ್. ಇವಾಗ ನೋಡ್ರಿ ನಾನು ಮತ್ತೆ ಸಿದ್ಧ ಯಾದಗಿರಿಗೆ ಹೊಂಟಿವಿ. ಸ್ವಲ್ಪ ಏನನ್ನ
ಸ್ಪೆಷಲ್ ತಿಂದ್ರಕ್ಕಂತ ಮಾಡಿವಿ, ಬಾಯಿ ಕಮ್ಮನ್ ಮಾಡ್ಕೊಂಡು ಸ್ವಲ್ಪ ಒಂದು ಚೂರು ಕೆಲಸ ಅದ, ಅದ್ರ ಮುಗಿಸ್ಕೊಂಡು ಬರ್ಬೇಕು ಇವಾಗ. ಗಾಯ್ಸ್ ಜಸ್ಟ್ ಬಂದೀವಿ ಇಲ್ಲಿ ಅಣ್ಣವರು ನಮ್ಮನ್ನು ಕೂನಾಡೋದ ಕೇಸಿ ಭಾರಿ ಮಾಡ್ತಪ್ಪ ಅಂತ ಹೇಳಕ್ ಕುಂತಾರ ನೋಡ್ರಿ ಅವರು. ಇವಾಗ ಆರ್ಡ್ರು ಮಾಡಿವಿ, ಬಂದು ಗೋಮಂಜೂರಿ ತಿಂದು ಸೀದಾ ನೆಕ್ಸ್ಟ್ ಪ್ರೊಸೆಸ್ ಇತ್ತ ನೋಡ್ರಿ. ಇಲ್ಲಿ ಬಂದ್ರೆ ಫೋನೇ ಯೂಸ್ ಮಾಡಕ್ ಕುಂತಾನ, ಕಮೆಂಟಿಗೆ ರಿಪ್ಲೈ ಮಾಡಕ್ ಕುಂತಾರ. ಗೈಸ್ ಹೊಸ ಪೋಸ್ಟ್ ಬಿಟ್ಟಾನ ರೀಲ್ಸ್, ಇವಾಗ ಭೀ ಮಾಡ್ತಾನ. ನೋಡ್ರಿ ನೋಡಿ ಗಾಯ್ಸ್, ಸಿದ್ದನ್ ಮೇಲೆ ಕನ್ನಡದಾರ ನೋಡ್ರಿ ಇವ್ರಿಬ್ರು. ಗಾಯ್ಸ್ ಇವ್ರು ಅಣ್ಣಾರಲ್ಲ ಫುಲ್ಲು ಮುಂಜಾನೆ ಚಂತಾನ ಇನ್ಸ್ಟಾಗ್ರಾಮ್ ನೋಡ್ತಾರಂತ, ಭಾಳ ನೋಡ್ತಾರಂತ. 5G ಶಿಫ್ಟ್ ಮಾಡಿ ಇನ್ನೊಂದು ಬೇರೆ ಫೋನ್ ತೊಗೊಂಡು ನೋಡ್ತಾರಂತ. ಒಂದು ಕ್ವಶನ್ ಕೇಳ್ತೀನಿ, ಅಷ್ಟು ಇನ್ಸ್ಟಾಗ್ರಾಮ್ ನೋಡ್ತಾರಲ್ಲ ಅಷ್ಟು ಮಂದಿಗೆ ಯಾರು ಇಷ್ಟ ಅಂತ ಕೇಳ್ತೀನಿ ನೋಡಮ್ ಏನು ಹೇಳ್ತಾರೆ. ಇನ್ಸ್ಟಾಗ್ರಾಮ್ ನೋಡ್ತಲ್ಲ ಯಾರು ಇಷ್ಟ ಅಣ್ಣ ಭಾಳ ಇಷ್ಟ? ಸೊಸಿದು ಏನು ಯಾವ ಥರ ಹೆಂಗೆ ಡೈಲಾಗ್ ಮಾಡ್ಯದ ಏನು ಇಷ್ಟ ಹೇಳ? ನೋಟನೇ ಬೇರೆ ಅದ, ಆಕೆ ಮಾತಾಡೋದೇ ಬೇರೆ, ಆಕೆ ನಿನಗೆ ಬೈಯೋದೇ ಬೇರೆ, ಅದು ನೋಡಿ ಅವ್ರಿಗೆ ಇಷ್ಟ. ಒಂದು ರೀಲ್ ಅಂದ್ರೆ ಯಾವ್ದು ಇಷ್ಟ ನಿಮ್ಗೆ? ಯಾವ್ದು ಎಲ್ಲ ಸರ್ ಓಸು ಇಷ್ಟ ನನಗೆ, ಯಾವ್ದಿಲ್ಲ ಅಂತಿಲ್ಲ, ಹಂಗೆ ಬೇಲೆ ಇಲ್ಲ ಆಕೆ ನಾವು. ಇದಣ್ಣ ನಿಮ್ಮ ಅಕ್ಕ, ನಮ್ಮ ಅಕ್ಕ ಬರ್ತಾಳಂತ ಇದು ಭಾಳ ಇಷ್ಟ ಅಲ್ಲ ನಿಮಗೆ? ಇವ್ರು ಭೀ ನೋಡ್ತಾರಂತ. ಈಗ ಮಾತಾಡಕಲ್ಕ ಈಗ ಅಂತಿರ್ತಾವ, ಹೋಗಂಬರಿ ಅಂದ್ರೆ ನಾ ಬರಲ್ಲ ಅಂತ ನೀನೈತಿ. ನಮ್ಮ ಅಕ್ಕ ಬರ್ತಾಳ ಬಾ ಮಾಮ ಅಂತ, ನಿಮ್ಮ ಅಕ್ಕ ಬರ್ತಾಳ ಅಂದ್ರೆ ನಿನ್ನೆ ನಾನು ಬರ್ತಿದ್ದಲ್ಲ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಗಾಯ್ಸ್ ಗೋಬಿ ಬಂತು, ಇವಾಗ ತಿನ್ಬೇಕು. ಏನಪ್ಪ ಅಂತಂದ್ರ ನಾವೊಂದು ಲೇಡೀಸ್ದು ಅದು ID ಕ್ರಿಯೇಟ್ ಮಾಡಿ, ಯಾವ್ದಂತಂದ್ರೆ ಇದು ರೂಪಗೌಡ್ತಿ ಅಂತ ಕ್ರಿಯೇಟ್ ಮಾಡಿ. ನಮ್ಮೂರ್ದೊಂದು ಹುಡುಗ ಶಿವಕುಮಾರ್ ಅಂತ ಅವ ಅದಿದ ಗೂಬಿ ಆಗ್ಯಾನ, ಅವರು ಬೆಂಗಳೂರು ಭಾಷೆದಾಗ ಗೂಬಿ ಆಗ್ಯಾನ ನೋಡ್ರಿ. ಕಳ್ಸಿ ನಾನು ಕಾಲ್ ಮಾಡ್ಲಾ ಅಂತ ಹಾಕಿನಿ ಇವಾಗ ಜಸ್ಟ್. ವಿಡಿಯೋ ಕಾಲ್ ಮಾಡತ್ತಾನ, ವಿಡಿಯೋ ಕಾಲ್ ಮಾಡತ್ತಾನ. ಓಕೆ ನಿಂದ್ರ ವಿಡಿಯೋ ಕಾಲ್ ಮಾಡಿ ಗಾಯ್ಸ್, ವಿಡಿಯೋ ಕಾಲ್ ಮಾಡಂತ ಹೇಳಕ್ ಕುಂತೀವಿ. ವಿಡಿಯೋ ಕಾಲ್ ಮಾಡ್ರಿ. ಚಾ ಕೊಡೋದು ಹೊಂಟಿವಿ, ಅಲ್ಲಿ ಡ್ರೆಸ್ ತೊಗೊಯ್ದು ಹೆವಿ ಜನ ಇದ್ರು, ಅದಕ್ಕೆ ಎಂದಕ್ಕೆ ಬಂದೀವಿ. ಸೊ ಮತ್ತೆ ಆಯ್ತು ಸೀದಾ ಮನೆಗೆ ಹೋಗ್ಬೇಕು ಇವಾಗ. ಬಿಲ್ ಪೇ ಮಾಡಕ್ಕಂತ ನೋಡ್ರಿ, ಬಿಲ್ ಪೇಯರ್ ಏನೋ ಬಂತು ನಾಳೆ, ಏನೋ ಬಂತು ನಾಳೆ ವಾಯ್ಸ್ ಮೆಸೇಜ್ ಮಾಡ್ಬೇಕಂತ. ನಮಗೆ ವಯಸ್ಸಾಗ್ಯದ, ವಾಯ್ಸ್ ಮೆಸೇಜ್ ಎಲ್ಲಿ ಮಾಡಪ್ಪ. ಗಾಯ್ಸ್ ಆಗಿರ್ಲಕ್ಷ ಜಸ್ಟ್ ಮನೆಗೆ ಬಂದಿನಿ ನೋಡ್ರಿ. ನಮ್ಮ ಮಾಮ ಅವ್ರು ಆಲ್ರೆಡಿ ತತ್ತಿ ಹುರಿದುವೇ ಬೇಕಂತ, ಕುದಿಸಿ ಮಾಡಿದ್ರೆ ನಡೆಯಲ್ಲ ಅಂತ ಉಣಾಕುಂತಾನ. ಇವಾಗ ನಾನು ಇಲ್ಲಿ ಉಣ್ಬೇಕ ಮತ್ತು ನಮ್ಮನೆ ಉಣ್ಬೇಕಂತ ಕನ್ಫ್ಯೂಸ್ ಆಯಿತು. ನಮ್ಮನೆ ಭೀ ತತ್ತಿ ಮಾಡ್ರ ಅಂತ ಇಲ್ಲಿ ಭೀ ತತ್ತಿ ಮಾಡ್ರ. ಬಟ್ ನಮ್ಮ ಮನ್ಯಾಗ ಅನ್ನ ಮುಂಜಾನೆ ಸರಿ ಮಾಡ್ರ, ಇಲ್ಲೇ ಬಿಸಿ ನಿಡ್ಸ್ಕೊಂಡು ಹೋಗ್ಬೇಕು ಪಾರ್ಸಲ್. ಸ್ವಿಗ್ಗಿ ಅಲ್ಲ, ಇದು ಅಗ್ಗಿ ಅಂತಂದ್ರೆ ಆಯರ್ ಮೇಲೆ ನಿಡ್ಸ್ಕೊಂಡು ಹೋಗೋದು. ನಿಡ್ಸ್ಕೊಂಡ್ಕೆ ನಮ್ಮ ಮನೆಗೆ ಹೋಗಿ ಉಣ್ಬೇಕು, ಯಾಕಂದ್ರೆ ಅಲ್ಲಿ ವೇಸ್ಟ್ ಆದ್ದಲ್ಲ. ಇಲ್ಲಿ ಉಣಾರ ಅಲ್ಲಿಲ್ಲ, ನಮ್ಮ ತಂಗಿ ನಾನಿಬ್ರೆ. ಇವನು ಚಿತ್ರಾನ್ನವ ಚಿತ್ರಾನ್ನ ಅವಾಗೇ ಮಾಡಕ್ಕೆ ಕುಂತೇಳಿ ರೆಡಿ ಆಗ್ಯದ. ಚಿತ್ರಾನ್ನ ಇದು ತೊಂಗಳದನ ಬೇಡಮ್ಮ ತಾಯಿ ಅನ್ನೋ ವೈಟ್ ರೈಸ್ ನೋಡು. ಇದೇ ಮುಂಜಾನೆ ಬಿಸಿ ಮಾಡಿ ಹಂಗಿಂಗೆ ಮಾಡ್ಕೇಸಿ ಬಣ್ಣ ಹಾಕಿ ಚಿತ್ರಾನ್ನ ಮಾಡ್ರಿ ಅನ್ನ. ಮತ್ತೇನು ಮಾಡಂಗಪ್ಪ, ಸುಮ್ಮನೆ ವೇಸ್ಟ್ ಆಗ್ತದೆ ಅಂತ ಚಿತ್ರಾನ್ನ ಮಾಡಿ. ಬೇಡಮ್ಮ ತಾಯಿ ಅದ ರೈಸ್ ಹಾಕಿ. ಇವೇನು ಸ್ಟೈಲ್ ಮೇಲೆ ಕೊಯ್ದಾಕ್ರಿ ಉಳ್ಳಾಗಡ್ಡಿ ಕೊಡ ಮಾಮ ಕೊಡು ತೋರೇನು. ಧನ್ಯವ್ರೇನು ಅಲ್ಲಿಗೆ ಹೋಗ್ಯಾರ? ಇವಾಗೆಲ್ಲ ಟ್ರೆಂಡ್ ಆಯರ್ ಮನೆಗೆ ಇರೋದ. ನಾನು ಇಲ್ಲಿ ಬಂದು ನಮ್ಮ ಆಯರ್ ಮನೆಗೆ ಇದ್ನಿ, ಇಲ್ಲಿದ್ದು ನಮ್ಮ ಧನ್ಯ ನಮ್ಮ ಮಾಮನ ಮಗಳು ಅವ್ರ ಆಯರ್ ಮನೆಗೆ ಹೋಗ್ಯಾಳ. ಯಾರ ಆಯರ್ ಮನೆಗೆ ಅವ್ರು ಹೋಗೋದು ನೋಡ್ರಿ ಟ್ರೆಂಡ್. ಇಲ್ಲಿ ನಮ್ಮ ಆಯರ್ ಮನೆ ಅಂತಂದ್ರೆ ಇದು ನಮ್ಮ ಅವನ ಮನೆ, ನಮ್ಮ ಅವನು ಅಪ್ಪನ ಮನೆ.
ನಾವಿರೋದು ನಮ್ಮ ಅಪ್ಪನ ಮನೆ. ಆಯ್ತು ಸಾಕ್ಯವ ಅಷ್ಟೇ. ಅದು ಮುಚ್ಚೋದಿಲ್ಲ ಟಿಫಿನ್ ಮೇಲೆ. ಟಿಫಿನ್ ಮೇಲೆ ಮುಚ್ಚೋದ್ಮೇಲೆ ಅಂತಂದ್ರೆ ಯಾವ್ದೊಂದು ಕವರ್ ಮುಚ್ಕೊಂಡು ಹೋಗ್ಬೇಕು. ನಡಿ ಆ ಕಡೆ. ನಿನ್ನೆ ಮುಂಜಾನೆ ಬಂತದ್ದು ವ್ಲಾಗ್ ಕೇಳಕ್ ಒಂದು ನಿನ್ನೆ ವ್ಲಾಗ್ ಬಿಟ್ಟೇನಪ್ಪ ಅಪ್ಲೋಡ್ ಮಾಡಿದೇನಂತ ನಾವು ಫೋನೇ ಬರ್ತದೆ ನೋಡಿ. ಬೆಂಗಳೂರಿಗೆ ಹೋಗ್ಯದಂತ ಕೋಲಂಟಿಕಾಯಿ ಕೊಯ್ಯೋದು ರೀಲ್ಸ್ ಮಾಡ್ರಿ ಅಡಿಗೆ ಸಣ್ಣವ ಅಂತ ಕೇಳಕೈತಾಳ್ರಿ. ರೀಲ್ಸ್ ಅಲ್ಲ ಯಾವುದು ಯೂಟ್ಯೂಬ್ ವ್ಲಾಗ್ ಅನ್ಬೇಕು. ಯೂಟ್ಯೂಬ್ ಲಾಗ ಯೂಟ್ಯೂಬ್ ಲಾಗ್ ಅಂತ ಲಾಗ್ ಅಲ್ಲ ವ್ಲಾಗ್ ವ್ಲಾಗ್ ನೀನಪ್ಪ ನೀನನ್ ವ್ಲಾಗ್ ಒಂದ್ ಸಲ ನೀನಾನ್ ಯಾವ ಇನ್ನೊಂದು ಹೇಳ ವ್ಲಾಗ್. ಆಯ್ತು ನಿಮ್ಗೆ ಏನ ಲಾಗ್ ಯೂಟ್ಯೂಬ್ ಲಾಗ್ ಕರೆಕ್ಟ್ ಕರೆಕ್ಟ್ ಕರೆಕ್ಟಾ ಕರೆಕ್ಟ್. ನೋಡ್ರಿ ಗಾಯ್ಸ್, ತಮ್ಮ ಅಕ್ಕ ಅನು ಅಂತ ಅನ್ನಕೊಂತಾಳ, ಬಟ್ ಇದು ಅನ್ನಕ್ ಬರಲ್ಲ ಅಂತ. ಯೂಟ್ಯೂಬ್ ಲಾಗ್ ಇವ್ರಿಗೆ ಹೇಳಿ ಕೊಡಕ್ ಹೋದ್ರೆ ನನಗೆ ಜಾಸ್ತಿ ಬಂತದ. ಹಂಗ ಜನ ಇವಾಗ ನಡ್ರಿಯಪ್ಪ ತೊಗೊಂಡು ಹೋಗ್ಬೇಕು. ಗೋಬಿ ಮಂಚೂರಿ ತಿಂದು ಬಂದಿವಿ. ಶಿಟ್, ನನ್ ಗೋಬಿ ಮಂಚೂರಿ ಪಾರ್ಸಲ್ ತರ್ಬೇಕಂತ ಮಾಡಿದ್ದೆ. ಮಲ್ಲುಗೂ ನಂದಿನಿಗೆ ತಂಗಿಗೆ ಗಾಯ್ಸ್ ಶಿಟ್ ದ್ಯಾಸನೇ ಹೋಗದ. ನಾಳೆಗೆ ತರ್ತೀನಿ. ನಿಜವಾಗ್ಲೂ ದ್ಯಾಸ ಹೋಗ್ಯದ. ಹೌದು ನೆನಪಿನ ಶಕ್ತಿ ಇಲ್ಲ ನಿನಗೆ. ಹೌದು ನೋಡಿ ಯಾವ ಬುದ್ಧಿ ಕಡಿಮೆ ನೆನಪಿನ ಶಕ್ತಿ ಒಂದು ಫುಲ್ಲು ಹೋಗ್ಯದಪ್ಪ ಇವಾಗ. ಇದ್ರ ಮೇಲೆ ಜಸ್ಟ್ ಹೋಯ್ದು ಆಯ್ತು ನೋಡ್ರಿ. ಹಿಂಗೆ ಒಯ್ಯಕ್ಕಾಗಲ್ಲ. ಇದ್ರ ಮೇಲೆ ಒಂದು ಏನಾದ್ರು ಪೇಜನ ತೊಗೊಂಡು ಮುಚ್ಕೊಂಡು ಹೋಗ್ಬೇಕು. ಎಷ್ಟು ಜಾಸ್ತಿ ದೂರ ಏನಿಲ್ಲ, ಒಂದು 200 ಮೀಟ್ರ್ ಅದೇನಷ್ಟೇ. ನೋಟ ಬಂದೆ ಚಿನ್ನ ನಿನ್ನ ಮಾಮ ಬೇಡಪ್ಪ ಸಾಕು. ತತ್ತಿ ಒಯ್ಬೇಕು, ತತ್ತಿ ಅನ್ನ ಒಯ್ಬೇಕು ಸೀದಾ ನಮ್ಮ ಮನೆಗೆ. ಏನು ಮಾಮ ಯಾಕೆ ನೀವು ಒಲ್ಲೇನು ಗಾಯ್ಸ್? ಅನ್ನದಾಗ ಇಡ್ತಾನಂತ ಒಲ್ಲ ನಮ್ಮ ಮಾಮ. ಮುಚ್ಚವ ಚಂದ. ಅದಕ್ಕೆ ಎರಡು ದೂರದ ಆಯ್ತು. ಈ ಥರ ಮುಚ್ಕೊಂಡು ಸೀದಾ ನಮ್ಮ ಮನೆಗೆ. ಮಾಮ ಗಾಡಿ ಕೈ ಕೊಟ್ಟಿನಲ್ಲ. ನೋಡ್ರಿ ಗಾಯ್ಸ್, ಮನೆಗೆ ಹೋಗ್ಬೇಕು ಇವಾಗ. ನೋಡ್ರಿ ಗೈಸ್, ಮಾಲಿಂಗನವ್ರಿಗೆ ಯೂಟ್ಯೂಬ್ ಮಾಡೋರಿಗೆ ಒಟ್ಟ ನೆನಪಿನ ಶಕ್ತಿನೇ ಇರೋದಲ್ಲ ಗೈಸ್. ಹೆಂಗ್ ಮಾಡ್ಬೇಕು ನಾನು? ಇಲ್ಲ, ಇದು ನೆನಪಿನ ಶಕ್ತಿ ಒಂದು ಇದಾದ ತಿನ್ನೋದು ಅತ್ಯಂತ ನೆನಪಿನ ಶಕ್ತಿ ಬರಂಗೆ ಮಾಡ್ಕೊಂಡು. ಆಯ್ತು ಬರ್ತೀನಿ ಹೋಗ್ಯಾವ ಗೈಸ್. ಜಸ್ಟ್ ಬಂದೆ ಇವಾಗ. ನೋಡ್ರಿ ಆಲ್ರೆಡಿ ನಮ್ಮ ತಾತ ಅವ್ರು ಮಕ್ಕೊಂಬಿಟ್ರ. ಸೊ ನನ್ನ ಊಟ ಮಾಡಿ ಸ್ಲೀಪಿಂಗ್ ಮೋಡ್ ಅನ್ನೋದದ. ಸೊ ಈ ಲಾಗ್ ಇಲ್ಲಿಗೆ ಮುಗ್ದ. ಲಾಗ್ ಇಷ್ಟ ಆಯ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್.